ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಏನಿಲ್ಲ, ನಾಳೆ ಸ್ವಲ್ಪ ಊರಿಗೆ ಹೋಗ್ಬೇಕು ನಾವು. ಅಂದರೆ ಅವನಿಗೆ ರಜೆ ಅಲ್ವಾ, ಊರಿಗೆ ಹೋಗೇ ಇಲ್ಲ ನಾವು. ಊರಿಗೆ ಹೋಗಿ ಬರೋಣ ಅಂತ. ಊರಿಗೆ ಹೋಗೋದಕ್ಕೆ ಹೆಂಗೆಲ್ಲ ತಯಾರಿ ನಡೆದಿದೆ ಅನ್ನೋದನ್ನ ತೋರಿಸ್ತೀನಿ. ಇವಾಗ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು, ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಸ್ವಲ್ಪ ತುಂಬಾ ಬಿಸಿಲು ಬಂದಿದೆ, ನೋಡ್ಬೋದು. ತುಂಬಾ ಬಿಸಿಲು ಬಂದಿದೆ ಆಚೆ ಕಡೆ. ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಒಂದು ಹೊಸ ಶಾಪ್ ಆಗಿದೆ. ನಾವಿರೋ ಸೆಕ್ಟರಿಂದ ಪಕ್ಕದ ಸೆಕ್ಟರಲ್ಲಿ ತುಂಬಾ ವೆರೈಟಿ ಬಟ್ಟೆ ಕಲೆಕ್ಷನ್ ಇದೆ. ಅಲ್ಲಿ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಇದೆ. ಅಲ್ಲಿಂದನೇ ನನ್ನ ಇಬ್ಬರು ಮಕ್ಕಳಿಗೆ ಅಂತ ಒಂದು 4 ಜೊತೆ ಟಾಪ್ಸು, ಪ್ಯಾಂಟು ಎಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ತುಂಬಾ ಚೆನ್ನಾಗಿದೆ. ಮತ್ತು ಚಿಕ್ಕ ಮಕ್ಕಳ ಬಟ್ಟೆ ಅಂದರೂ ತುಂಬಾ ವೆರೈಟಿಯಾಗಿ ಚೆನ್ನಾಗಿದೆ ಅಲ್ಲಿ. ಅದೆಲ್ಲನೂ ತೋರಿಸ್ತೀನಿ ನಾನು. ಹಾಗೆ ಅದಕ್ಕೆ ಸ್ವಲ್ಪ ಸ್ಟಡಿ ಮಾಡಿಸ್ಬೇಕು. ಅಂದರೆ ಊರಿಗೆ ಹೋದರೆ ಅಲ್ಲಿ ಆಟ ಆಡೋದ್ರಲ್ಲೇ ಎಲ್ಲನೂ ಮರ್ತು ಬಿಡ್ತಾನೆ ಅವನು. ಅದಕ್ಕೆ ಒಂದು ಸ್ವಲ್ಪ ಓದಿಸೋಣ ಬರ್ಸೋಣ ಅಂತ ಇಬ್ಬರು ಕೂಡ ಟಿ ವಿ ನೋಡ್ತಾ ಕುಂತಿದ್ದಾರೆ. ಇವಾಗ ಅವನಿಗೆ ಸ್ವಲ್ಪ ಓದಿಸ್ತೀನಿ. ಮತ್ತು ಆ ಮಕ್ಕಳಿಗೆ ಯಾವ್ಯಾವ ಥರ ಎಲ್ಲ ಬಟ್ಟೆ ಶಾಪ್ ಮಾಡ್ಕೊಂಡು ಬಂದ್ವಿ ಅನ್ನೋದನ್ನ ತೋರಿಸ್ತೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ನನ್ನ ಮಗಳು. ನಾನು ನಿನ್ನೆ ನೈಟ್ ಅವ್ರು ಮಲ್ಕೊಂಡಾಗ ಹಚ್ಕೊಂಡಿದ್ದೆ ಮೆಹಂದಿ. ಅಂದರೆ ಅವ್ರು ಎಚ್ಚರ ಇದ್ದಾಗ ಹಚ್ಕೊಳಕ್ಕಾಗಲ್ಲ, ಮತ್ತು ನೀರು ಅದು ಇದು ಬಿಡ್ತಾರೆ ಅಂತ ನೈಟ್ 11 ಗಂಟೆ ಆದಮೇಲೆ ನಾನು ಹಚ್ಕೊಂಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನೋಡಿಬಿಟ್ಟು ನನಗೂ ಹಚ್ಚು ಅಂತ ಹಚ್ಕೊಂಡು ಆರಿಸ್ತಾ ಕುಂತಿದ್ದಾಳೆ. ನೋಡಿ ಕೈ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಕ್ಯೂಟಾಗಿ. ನಾನು ನಿನ್ನೆ ನೈಟ್ ಹಚ್ಕೊಂಡಿದ್ದೀನಿ, ನೋಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ದಾಳೆ, ನನಗೂ ಹಚ್ಚು ಮೆಹಂದಿ ಅಂತ ಹಚ್ಕೊಂಡು ಕುಂತಿದ್ದಾಳೆ. ತೋರಿಸು. ಸೂಪರ್, ಚೆನ್ನಾಗಿ ಕಾಣಿಸ್ತಿದೆ. ಒಂದೇ ಡಿಸೈನ್ ತೆಗೆದುಬಿಟ್ಟಿದ್ದೀನಿ, ಹೂವು ಥರ ಚೆನ್ನಾಗಿ ಬಂದಿದೆ. ಅವಳ ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡ್ಬೋದು ಫ್ರೆಂಡ್ಸ್, ಊರಿಗೆ ಹೋಗೋಣ ಅಂತ ಮಕ್ಕಳ ಬಟ್ಟೆ ಎಲ್ಲ ತೆಗೆದಿದ್ದೀನಿ. ಆ ಶಾಪಲ್ಲಿ ತುಂಬಾ ವೆರೈಟಿ, ತುಂಬಾ ಚೆನ್ನಾಗಿರೋ ಬಟ್ಟೆಗಳಿತ್ತು ಅಂತ ಅಲ್ಲಿಂದನೇ ಎಲ್ಲ ಬಟ್ಟೆಗಳು ತಂದ್ವಿ. ನೋಡ್ಬೋದು, ಇದೊಂದು ಹಾಫ್ ಸ್ಲೀವ್ ಶರ್ಟ್ ತಂದಿದ್ದೀನಿ ನನ್ನ ಮಗಳಿಗಂತ, ಸಮ್ಮರ್ಗೆ ಹಾಕ್ಕೊಳ್ಳೋದಕ್ಕೆ. ಮತ್ತು ಇದು ಸೆಟ್ಟು. ಒಳಗಡೆ ಒಂದು ಕ್ರಾಪ್ ಟಾಪ್ ಥರ ಟೀ ಶರ್ಟ್ ಇದೆ, ಮತ್ತು ಮೇಲ್ಗಡೆ ಟಾಪ್ ಥರ. ನೋಡ್ಬೋದು, ತುಂಬಾ ಚೆನ್ನಾಗಿರೋ ಬಟ್ಟೆ ಇತ್ತು ಅಲ್ಲಿ. ಇದೊಂದು ಸೆಟ್ಟು. ಮತ್ತು ಇದು ಕಾಟನ್ ನೈಟ್ ಪ್ಯಾಂಟು, ತುಂಬಾ ಚೆನ್ನಾಗಿದೆ. ಕಾಟನ್ ಸ್ಮೂತ್ ಆಗಿದೆ, ತುಂಬಾ ಸಾಫ್ಟ್ ಆಗಿದೆ. ಟೀ ಶರ್ಟ್ ತಂದ್ವಿ. ದೊಡ್ಡವ್ರಿಗಿಂತೂ ಮಕ್ಕಳ ಬಟ್ಟೆ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಅಂದರೆ ತುಂಬಾ ವೆರೈಟಿ ಕೂಡ ಇದೆ. ನಮ್ಗೆ ಇಷ್ಟ ಆಗೋ ಥರ ಎಲ್ಲ ಬಟ್ಟೆನೂ ತೊಗೋಬೋದು. ವೆರೈಟಿ ಇರೋದ್ರಿಂದ ನಮ್ಗೆ ಯಾವ್ದು ಬೇಕೋ ಆ ಬಟ್ಟೆನ ತೊಗೋಬೋದು. ನೋಡಿ, ಇದೊಂದು ಟೀ ಶರ್ಟ್ ತುಂಬಾ ಚೆನ್ನಾಗಿದೆ. ಇದು ಬೇಬಿ ಪಿಂಕ್ ಕಲರು, ತುಂಬಾ ಚೆನ್ನಾಗಿದೆ. ಮತ್ತು ಇದೊಂದು ಟಾಪು. ಜೀನ್ಸ್ ಮೇಲೆಲ್ಲ ತುಂಬಾ ಚೆನ್ನಾಗಿರೋ ಟಾಪ್ಗಳಿತ್ತು. ಮತ್ತು ಕಾರ್ಗೋ ಜೀನ್ಸ್ ಎಲ್ಲ ತುಂಬಾ ವೆರೈಟಿ ಆಗಿತ್ತು. ನೋಡ್ಬೋದು, ಇದೊಂದು ಟಾಪ್. ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಇಲ್ಲಿ ಸೈಡ್ಗೆ ಡಬಲ್ ಇದು ಬೇಸ್ ಥರ ದಾರ ಕೊಟ್ಟಿದ್ದಾರೆ. ನಮ್ಗೆ ಸ್ವಲ್ಪ ಲೂಸ್ ಆದರೆ ಕಟ್ಟಿ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೋದು. ಮತ್ತು ಫ್ರಂಟು ಇಲ್ಲಿ 2 ಬಟನ್ ಕೊಟ್ಟಿದ್ದಾರೆ, ನೋಡ್ಬೋದು. ಈ ರೀತಿ ಡಿಸೈನಲ್ಲಿ 2 ಬಟನ್ ಕೊಟ್ಟಿದ್ದಾರೆ. ಮತ್ತು ಅದೇ ಸೇಮ್ ಡಿಸೈನಲ್ಲಿ ಬಟನ್ ಹಾಕ್ಕೊಳ್ಳೋ ಹುಕ್ಕು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಟಾಪ್ ಕೂಡ. ಜೀನ್ಸ್ ಮೇಲೆ, ಶಾರ್ಟ್ ಜೀನ್ಸ್ ಮೇಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಸಮ್ಮರ್ಗೆ ಸಾಫ್ಟಾಗಿ 3/4 ಪ್ಯಾಂಟ್ ತಂದು, ಶಾರ್ಟ್ ಪ್ಯಾಂಟ್ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಸಮ್ಮರ್ ಸೀಸನ್ಗೆ ಸಾಫ್ಟ್ ಆಗಿರೋ ಬಟ್ಟೆನೇ ಬೆಸ್ಟು. ನೋಡಿ, ಇದೊಂದು ಸಾಫ್ಟ್ ಆಗಿರೋ ಟೀ ಶರ್ಟು. ಇದು ಕೂಡ ಪಿಂಕ್ ಕಲರಲ್ಲೇ ಇದೆ, ಮತ್ತು ವೈಟ್ ಯೆಲ್ಲೋ ಕಾಂಬಿನೇಷನ್ ಇದೆ ಇದು ಒಳಗಡೆ ಎಲ್ಲ. ಇದೊಂದು ಪ್ಯಾಂಟು. ಅಂದರೆ ಡೈಲಿ ವಿಯರ್ಗೆ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರೋ ಬಟ್ಟೆಗಳು. ಮತ್ತು ನನ್ನ ಮಗನಿಗೆ ಅಂತ ಮೊನ್ನೆ ಬರ್ಡೇ ಶಾಪಿಂಗು ಅಲ್ಲೇ ಮಾಡಿದ್ವಿ ನಾವು. ಬರ್ಡೇಗೆ ಅಂತ ಬಟ್ಟೆನೂ ಅಲ್ಲಿಂದನೇ ತಂದಿದ್ವಿ. ನೋಡಿ, ಇದು ಒಂಥರ ಹುಡಿ ಥರ, ಅಂದರೆ ಹಿಂದೆಗಡೆ ಕ್ಯಾಪ್ ಇರೋ ಟೀ ಶರ್ಟ್ ಇದು. ನೋಡಿ, ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ, ಮತ್ತು ತುಂಬಾ ಸಾಫ್ಟ್ ಆಗಿದೆ. ನೋಡ್ಬೋದು, ಮತ್ತು ಹಿಂದೆಗಡೆ ಈ ರೀತಿ ಕ್ಯಾಪ್ ಇದೆ, ಹುಡಿ ಥರ, ತುಂಬಾ ಚೆನ್ನಾಗಿದೆ. ಮತ್ತು ಅವನಿಗೆ ಒಂದೇ ಕಾರ್ಗೋ ಪ್ಯಾಂಟು, ಜೀನ್ಸ್, ಕಾರ್ಗೋ ಜೀನ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವನಿಗೆ ಹಾಕ್ಬಿಟ್ಟು ನೋಡಿದ್ದಾನೆ. ಮತ್ತು 2 ಶರ್ಟ್ ಕಲೆಕ್ಷನ್, ಚಿಕ್ಕ ಮಕ್ಕಳು ಶರ್ಟ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ನೋಡಿ, ಇದೊಂದು ಶರ್ಟ್ ಮತ್ತು ಇದೊಂದು ಶರ್ಟ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಅಲ್ಲಿ. ಮತ್ತು ಅವ್ರಿಗೆ ಮೊನ್ನೆ ಬರ್ತ್ಡೇ ದಿವಸ ಹಾಕಿದ್ನಲ್ವ, ಈ ಕುರ್ತಾ ಸೆಟ್ಟು ಕೂಡ ಅಲ್ಲಿಂದನೇ ತಂದಿರೋದು. ನನ್ನ ಮಗನ ಕುರ್ತಾ ಸೆಟ್ ಇದು ಕೂಡ ಅದೇ ಶಾಪಿಂದ ತಂದಿರೋದು. ಮತ್ತು ಇದು ಕಾಟನ್ ಫ್ರಾಕ್, ನನ್ನ ಮಕ್ಕಳಿಗೆ ಅಂತ ಕಾಟನ್ ಫ್ರಾಕ್ ಇದು ಕೂಡ ಅಲ್ಲಿಂದನೇ ತಂದಿರೋದು.
ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಇದೆ. ಇಲ್ಲೇ ನಮ್ಮ ಹತ್ರ ನಿಯರ್ ಬೈ ಇರೋದ್ರಿಂದ ಹೋಗಿ ಬಂದ್ವಿ ನಾವು. ಮತ್ತು ಇವಾಗ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದು. ವೆರೈಟಿ ಆಫ್ ಕಲೆಕ್ಷನ್ ಇರೋದ್ರಿಂದ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದು ಅಷ್ಟೊಂದು ಗೊತ್ತಾಗಲ್ಲ. ಬಟ್ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಇದೆ. ಮತ್ತು ಬರ್ಡೇಗೆ ಗ್ರ್ಯಾಂಡ್ ಫ್ರಾಕು, ನೆಟ್ ಫ್ರಾಕು, ಮತ್ತು ದೊಡ್ಡವ್ರದ್ದು ಕಾರ್ಡ್ ಸೆಟ್ಟು, ಕುರ್ತೀಸು, ಲಾಂಗ್ ಕುರ್ತೀಸು, ಅನಾರ್ಕಲಿ ತುಂಬಾ ವೆರೈಟಿ ಇದೆ. ಅಷ್ಟು ಬಟ್ಟೆ ಹೌದು ತಂದಿರೋದು. ಇವಾಗ ನಮ್ದಷ್ಟು ಬಟ್ಟೆ ತೆಗೆದು ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು. ಅಂದರೆ ಜಾಸ್ತಿ ದಿನಕ್ಕಂತ ಏನು ಹೋಗ್ತಿಲ್ಲ, 2 ದಿನಕ್ಕಂತ ಮಾತ್ರ ಹೋಗ್ತಿರೋದು. 2 ದಿನದ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡ್ರೆ ರೆಡಿ ಆಗಿರ್ತೀವಿ. ಬೆಳಗ್ಗೆ ಬೇಗ ಹೋಗಬೇಕು. ಹೋಗಿ ಮತ್ತು ನಾಳೆ ಒಂದು ದಿವಸ ಆಯಿತು, ನಾಳೆ ಬಂದುಬಿಡೋದಷ್ಟೇ. ಬೇಗ ಬೇಗ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ಇವಾಗ ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದೀನಿ. ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತ ಮೊಟ್ಟೆ ಬಾಯ್ಲ್ ಮಾಡಿಟ್ಕೊಂಡಿದ್ದೀನಿ. ನೋಡು, ಈ ರೀತಿ ಮೊಟ್ಟೆನ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೊಟ್ಟೆ ಗ್ರೇವಿ ಮತ್ತು ಚಪಾತಿ ಮಾಡ್ಕೊಂಡ್ಬಿಡೋಣ ಅಂತ. ಚಪಾತಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ಹಿಟ್ಟನ್ನ ನಾದಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ನೆಂದಿರುತ್ತೆ ಹಿಟ್ಟು. ಆಮೇಲೆ ಚಪಾತಿ ಬೇಗ ಬೇಗ ಮಾಡ್ಕೊಂಡು ಬಿಡ್ಬೋದು ಅಂತ ಹಿಟ್ಟು ನಾದ್ಕೊಂಡು ಬಿಡ್ತೀನಿ. ಆಮೇಲೆ ಮೊಟ್ಟೆ ಗ್ರೇವಿನ ಮಾಡ್ಕೊತೀನಿ. ನೋಡ್ಬೋದು ಫ್ರೆಂಡ್ಸ್, ಚಪಾತಿ ಗೋಧಿ ಹಿಟ್ಟು ನಾದ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾದ್ಕೋಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವಾಗ ಬೇಕಾದರೂ ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಚಪಾತಿ ಹಿಟ್ಟಲ್ಲಿ, ಅಂದರೆ ಚಪಾತಿ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಮೊಟ್ಟೆ ಗ್ರೇವಿ ಜೊತೆ ಚಪಾತಿ ಸೂಪರ್ ಕಾಂಬಿನೇಷನ್. ಅದಕ್ಕೆ ಚಪಾತಿ ಮಾಡ್ಕೊಂಡು ಬಿಡೋಣ ಅಂತ ನೋಡ್ಬೋದು. ಸಾಣಿಸ್ಕೋತೀನಿ. ನೋಡ್ಬೋದು ಫ್ರೆಂಡ್ಸ್, ಸಾಫ್ಟ್ ಆಗಿರೋ ಹಿಟ್ಟು ರೆಡಿಯಾಗಿದೆ, ಚಪಾತಿ ಹಿಟ್ಟು. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೆನೆಯೋದಕ್ಕೆ ಇಟ್ಕೊಂಡು ಬಿಡ್ತೀನಿ. ನೋಡಿ, ಈ ರೀತಿ ಎಣ್ಣೆ ಹಚ್ಕೊಂಡು ಬೌಲ್ಗೆ ಹಾಕ್ಕೊಂಡು ಮೇಲಿನ ಪ್ಲೇಟ್ ಮುಚ್ಕೊಂಡು ಬಿಟ್ಟರೆ ನೆನೆಯುತ್ತೆ ಹಿಟ್ಟು. ಈ ರೀತಿ ಮುಚ್ಚಿ ಇಟ್ಕೊಂಡ್ಬಿಟ್ಟು ಇವಾಗ ಮೊಟ್ಟೆ ಗ್ರೇವಿ ಮಾಡ್ಕೊಂಡ್ಬಿಡ್ತೀನಿ ಬೇಗ ಬೇಗ. ಸಿಪ್ಪೆ ಎಲ್ಲ ಸ್ವಲ್ಪ 5 ಮೊಟ್ಟೆ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಗ್ರೇವಿ ಸ್ವಲ್ಪ ಗ್ರೇವಿ ರೀತಿಯೇ ಮಾಡ್ಕೊಳ್ಳೋಣ ಅಂತ. ಬೇಗ ಬೇಗ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಮಾಡ್ಕೊಂಡ್ಬಿಟ್ರೆ ಮಕ್ಕಳಿಗೆ ಊಟ ಮಾಡಿಸ್ಬೇಕು. ಮಧ್ಯಾಹ್ನ ಟೈಮ್ ಅಡುಗೆ ಮಾಡಬೇಕಾದ್ರೆ ತುಂಬ ಶೆಕೆ ಅನಿಸುತ್ತೆ ಮನೆ ಒಳಗಡೆ. ಗಾಳಿ ಇದ್ದರೆ ಪರವಾಗಿಲ್ಲ, ಬಟ್ ಗಾಳಿ ಇರಲಿಲ್ಲ ಅಂದರೆ ತುಂಬಾ ಶೆಕೆ ಇರುತ್ತೆ. ನೋಡ್ಬೋದು ಫ್ರೆಂಡ್ಸ್, 5 ಮೊಟ್ಟೆನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಗ್ರೇವಿ ಮಾಡ್ಕೊಂಡು ಬಿಡಬೇಕು. ಬೆವರು ನಿಲ್ತಾನೆ ಇಲ್ಲ. ನೋಡ್ಬೋದು, ಇಲ್ಲಿ ಹಚ್ಚಿರೋ ಸಿಂಧೂರ ಹಂಗೆ ಇಳಿದ್ಬಿಟ್ಟು ಬಂದುಬಿಡುತ್ತೆ ಬೆವರಿಗೆ. ಬೇಗ ಬೇಗ ಈರುಳ್ಳಿ ಏನು ಹಾಕೋದಿಲ್ಲ, ಬೆಳ್ಳುಳ್ಳಿ ಹಾಕಿಬಿಟ್ಟೆ ಗ್ರೇವಿ ಮಾಡ್ಕೊಂಡು ಬಿಡ್ತೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಎಗ್ ಕರಿ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರೋ ಎಗ್ ಕರಿನ ಮಾಡ್ಕೊಬೋದು. ಸಿಂಪಲ್ಲಾಗಿ, ಅಂದರೆ ಬ್ಯಾಚುಲರ್ಸ್ ಇರೋರು ಮತ್ತು ಒಬ್ಬರೇ ಅಡುಗೆ ಮಾಡ್ಕೊಂಡು ತಿಂತೀವಿ ಅನ್ನೋರು ಅತಿ ಐಟಮ್ಸ್ ಏನು ಹಾಕೋದಿಲ್ಲ. ನಾನು ಸಿಂಪಲ್ಲಾಗಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೆಟೊನ ಹಾಕಿಬಿಟ್ಟು ಮೊಟ್ಟೆ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ತೋರಿಸ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಮೊಟ್ಟೆ ಗ್ರೇವಿ ಮಾಡೋದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿರ್ತೀನಿ. ನೋಡ್ಬೋದು, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿರ್ತೀನಿ. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡ್ಬೋದು, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊನ ಈ ರೀತಿ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊನ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಮೊಟ್ಟೆ ಗ್ರೇವಿನ ಮಾಡ್ಕೊಂಡು ಬಿಡ್ಬೋದು. ಟೊಮೆಟೊ ಫುಲ್ಲು ಸಾಫ್ಟ್ ಆಗೋವರೆಗೂ ಬೇಯಬೇಕು. ಈ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ. ನೀವು ಎಷ್ಟು ಮಾಡ್ತೀರಾ ಅದನ್ನು ನೋಡಿಕೊಂಡು ಅದರ ಅಂದಾಜು ಮೇಲೆ ಉಪ್ಪು ಹಾಕ್ಕೋಬೋದು. ಉಪ್ಪು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ನೋಡಿ ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕೋತೀನಿ.
ಧನಿಯಾ ಪೌಡರ್ ಹಾಕಿದ್ದಾದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಅಂದರೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಅಚ್ಚ ಖಾರದ ಪುಡಿ ಇದು. ಖಾರ ಸ್ವಲ್ಪ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಇದೆಲ್ಲನೂ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ಫ್ರೆಂಡ್ಸ್, ಮಸಾಲೆ ಈ ರೀತಿ ಎಣ್ಣೆ ಬಿಟ್ಕೊಂಡಾಗ ನಾವು ಬಾಯ್ಲ್ ಮಾಡ್ಕೊಂಡಿರೋ 5 ಮೊಟ್ಟೆನ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ಬಿಡ್ತೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಅದೇ ಪ್ಲೇಟ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ಬೇಕು. ನೋಡಿ, ಆ ಮೊಟ್ಟೆ ಹಾಕ್ಕೊಂಡಿರೋ ಪ್ಲೇಟ್ಗೆ ಸ್ವಲ್ಪ ನೀರು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಚಪಾತಿಗೆ, ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಸೂಪರಾಗಿರುತ್ತೆ ಈ ಮೊಟ್ಟೆ ಗ್ರೇವಿ. ನೋಡ್ಬೋದು, ಇಷ್ಟು ನೀರು ಕರೆಕ್ಟ್ ಆಗಿರುತ್ತೆ. ಇಲ್ಲ ನಮ್ಗೆ ಇನ್ನೊಂದು ಸ್ವಲ್ಪ ಗ್ರೇವಿ ರೀತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕೂಡ ನೀರು ಹಾಕ್ಕೊಂಡು ಮಾಡ್ಕೋಬೋದು. ನಾನು ಸ್ವಲ್ಪನೇ ನೀರು ಹಾಕ್ಕೊತೀನಿ. ನೋಡಿ, ಇಷ್ಟು ನೀರು ಹಾಕಿದ್ದೀನಿ, ಕರೆಕ್ಟಾಗಿರುತ್ತೆ. ಇದು ಸ್ವಲ್ಪ ಬೆಂದಾದಮೇಲೆ ಕಡಿಮೆ ಆಗುತ್ತಲ್ವ, ಕರೆಕ್ಟ್ ಆಗುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರ್ ಟೇಸ್ಟಿಯಾಗಿರೋ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ. ಇವಾಗಿದು ಒಂದು 2 ನಿಮಿಷ ಬೇಯಬೇಕು. ಬೆಂದಾದಮೇಲೆ ತೋರಿಸ್ತೀನಿ ನಾನು. ಫ್ರೆಂಡ್ಸ್, ಈ ಕಡೆ ಮೊಟ್ಟೆ ಗ್ರೇವಿ ಕೂಡ ರೆಡಿ ಆಗ್ತಿದೆ. ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ. ಇವಾಗ ಬೇಗ ಬೇಗ ಚಪಾತಿ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ ಊಟ ಮಾಡಿಸ್ಬೇಕು. ಬೇಗ ಬೇಗ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಫ್ರೆಂಡ್ಸ್, ಬಿಸಿ ಬಿಸಿ ಚಪಾತಿ ಕೂಡ ರೆಡಿ ಆಗ್ತಿದೆ. ಆ ಕಡೆ ಮೊಟ್ಟೆ ಗ್ರೇವಿ ಕೂಡ ರೆಡಿ ಆಗ್ತಿದೆ. ಸ್ವಲ್ಪ ತವ ಮೇಲೆ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೊಂಡಿರೋ ಚಪಾತಿನ ಇದು ಹಾಕ್ಕೊಂಡಿರ್ತೀನಿ. ಸ್ವಲ್ಪ ಮೇಲಿಂದ ಕೂಡ ಎಣ್ಣೆ ಹಾಕ್ಕೊತೀನಿ ಚಪಾತಿಗೆ ನಾನು. ಒಂದು ಸೈಡ್ ನೀಟಾಗಿ ಬೆಂದಾದಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆನ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಬೇಯಿಸ್ಕೊತೀನಿ ಚಪಾತಿ ನಾನು. ಎಲ್ಲ ರೌಂಡ್ ಎಲ್ಲ ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ನೋಡ್ಬೋದು, ಬಿಸಿ ಬಿಸಿ ಚಪಾತಿ ಮೊಟ್ಟೆ ಗ್ರೇವಿ ಸೂಪರಾಗಿರುತ್ತೆ ಕಾಂಬಿನೇಷನ್. ಇದು ನೋಡ್ಬೋದು ಫ್ರೆಂಡ್ಸ್, ಬಿಸಿ ಬಿಸಿ ಮೊಟ್ಟೆ ಗ್ರೇವಿ ಕೂಡ ರೆಡಿಯಾಗಿದೆ, ಚಪಾತಿ ಕೂಡ ರೆಡಿಯಾಗಿದೆ. ನಾವು ಊಟ ಮಾಡಿಬಿಡ್ಬೇಕಷ್ಟೇ. ನೋಡಿ, ಸೂಪರಾಗಿ ಬಂದಿದೆ ಮೊಟ್ಟೆ ಗ್ರೇವಿ. ಹೌದು ಫ್ರೆಂಡ್ಸ್, ಬಿಸಿ ಬಿಸಿ ಚಪಾತಿ ಮತ್ತು ಮೊಟ್ಟೆ ಗ್ರೇವಿ ಎರಡೂ ಕೂಡ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೂಡ ಹಾಕ್ಕೊಡ್ತೀನಿ, ಊಟ ಮಾಡಿಸ್ತೀನಿ. ನೋಡ್ಬೋದು, ಬಟ್ಟೆ ಪ್ಯಾಕಿಂಗ್ ಮಾಡೋಣ ಅಂತ ಬ್ಯಾಗ್ ತೊಗೊಂಡು ಬಂದಿದ್ದೀನಿ. ಬಟ್ಟೆ ತೆಗ್ದಿದ್ದೀನಿ. ಎಲ್ಲಾದರೂ 4 ಜೊತೆ ಬಟ್ಟೆ ಅಷ್ಟೇ ತೆಗ್ದಿದ್ದೀನಿ. 2 ಇಲ್ಲ 3 ದಿನ, ಜಾಸ್ತಿ ಆದರೆ 4 ಜೊತೆ ಅಷ್ಟೇ ತೆಗ್ದಿದ್ದೀನಿ. ಹಾಗೆ ಅಲ್ಲಿ ಬಾಕ್ಸ್ ಐತೆ ನೋಡ್ಕೊಡು, ಅಲ್ಲಿ ಒಳಗಡೆ ನಾನು ಕೆಳಗೆ ನೋಡಲ್ಲಿ, ಈ ಕಡೆ ಮುಂದೆ ಚಿಕ್ಕ ಬಾಗ ತೊಗೊಂಡು ಬಾ. ಸೀಸರ್ ತೊಗೊಂಡು ಬಾ. ಸೀಸರ್ ಕತ್ರಿ ಇದು ಮೊನ್ನೆ ಬ್ಯಾಗ್ ತಂದಿದ್ವಿ. ಬ್ಯಾಗ್ ಹಂಗೆ ಬೇಗ ಬೇಗ ಪ್ಯಾಕಿಂಗ್ ಮಾಡ್ಕೊಂಡು ಬಿಡ್ಬೇಕೆಲ್ಲ. ಫಸ್ಟ್ ಒಂದೇ ಸ್ಯಾರಿ ತೊಗೋತಿದ್ದೀನಿ ನಾನು, ಸಿಂಪಲ್ ಆಗಿರೋ ಮತ್ತು ಸ್ವಲ್ಪ ಲೈಟ್ ವೆಯ್ಟ್ ಇರೋ ಸ್ಯಾರಿನ ಒಂದೇ ತೊಗೋತಿದ್ದೀನಿ. ಹಾಕ್ಕೊಳ್ಳೋದಾದರೆ ಹಾಕ್ಕೋಬೋದು ಅಂತ. ಎಲ್ಲ ಫೋಲ್ಡ್ ಮಾಡಿ ಇಟ್ಟಿರೋ ಬಟ್ಟೆನೇ ಇದೆ, ಹಾಗೆ ತೊಗೊಂಡ್ಬಿಟ್ಟು ಹಾಕ್ಕೊಂಡ್ಬಿಟ್ಟೋದಷ್ಟೇ. ಆದಷ್ಟು ಒಂದೇ ಬ್ಯಾಗ್ ಮಾಡಬೇಕು ಅಂತ, ಬಟ್ ಸಾಕಾಗಲ್ಲ ಅನಿಸುತ್ತೆ ಒಂದೇ ಬ್ಯಾಗಲ್ಲಿ.
ಡೈಲಿ ಯೂಸ್ಗೆ ಹಾಕೋದಕ್ಕೆ ಎಲ್ಲನೂ ಆಗುತ್ತೆ ಅಂತ. ಅದು ಫ್ಯಾನ್ ತೊಗೊಂಡ ಒಂದು ಚಿಕ್ಕದೊಂದು ಪೋರ್ಟೇಬಲ್ ಫ್ಯಾನ್ ತಗೋತಿದ್ದೀನಿ. ಅದು ಬಿಸಿಲಿಗೆ ಗಾಳಿ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ ಅಂತ ನೋಡಿ ಚೆನ್ನಾಗಿದೆ. ಅದು ಚಾರ್ಜಿಂಗ್ ಕೇಬಲ್ ಇರೋದಕ್ಕೆ ಇದೊಂದು ಹಾಕೊಳ್ಳೋಣ ಅಂತ. ಅಂದರೆ ಒಂದೇ ಬ್ಯಾಗ್ ಆದರೆ ಮಕ್ಕಳು ಇರ್ತಾರೆ ಅಂತ, ಬ್ಯಾಗು 2 ಬ್ಯಾಗ್ ಆಗಿಬಿಟ್ರೆ ಮಕ್ಳಿಗೂ ಬ್ಯಾಗು ಮೇಂಟೈನ್ ಮಾಡೋದು ಕಷ್ಟ ಅಂತ. ಅಂದರೆ ನೀಟಾಗಿ ಫೋಲ್ಡು ಇಲ್ಲೇ ಐರನ್ ಮಾಡ್ಕೊಂಡ್ಬಿಟ್ಟೆ ಫೋಲ್ಡ್ ಮಾಡ್ಕೊಂಡು ಹೋಗ್ತಾರೆ ಹೋಗ್ಬಿಟ್ಟು. ಇದರಲ್ಲಿ ಒಂದು ಮ್ಯಾರಿ ವರ್ಕ್ ಬ್ಲೌಸು ಮತ್ತು 2 ಸಿಂಪಲ್ ಬ್ಲೌಸ್ಗಳಿದ್ದಾವೆ. ಅದಕ್ಕೆ ಕವರ್ ಹಾಕೊಂಡು ಆದಷ್ಟು ಅಂಕಿ ಒಂದರಲ್ಲೇ ಸಾಗೋ ಥರ ಮಾಡ್ತೀನಿ. ನೋಡ್ಬೋದು ಬ್ಯಾಗ್ ಫುಲ್ಲು ರೆಡಿ ಆಗಿದೆ. ಕೆಳಗಡೆ ಇರೋ ಬ್ಯಾಗು ಫುಲ್ಲು ಫಿಲ್ ಆಗಿದೆ. ಇದು ಮೇಲ್ಗಡೆ ಇರೋದ್ರಲ್ಲಿ ಮಕ್ಳಿಗೆ ಸ್ವಲ್ಪ ತಿಂಡಿ ಬಿಸ್ಕೆಟು ಅದು ಇದು ಹಾಕ್ಕೊಳ್ಳೋಣ ಅಂತ. ಈ ಫ್ಯಾನ್ ಒಂದು ಹಾಕ್ಕೋಬೇಕು ಒಳಗಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.